ಜಪಾನಲ್ಲಿರೋ ಫಾರಿನರ್ಸ್ಗೆ ಅಥವಾ ಜಪಾನ್ಗೆ ಬರಬೇಕು ಅಂದ್ಕೊಂಡಿರೋ ಫಾರಿನರ್ಸ್ಗೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ಇದನ್ನು ಮಿಸ್ ಮಾಡಿಕೊಂಡ್ರೆ ಕರಿಯರ್ ಬಿಲ್ಡ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದರೆ, ಎಕ್ಸಾಮ್ ಟೈಮು ಬಂದು 9:10ಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯಿಂದ 3 ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಜಪಾನಲ್ಲಿ ಟ್ರೈನ್ಸ್ ಎಲ್ಲ ಅಂದರೆ ಆನ್ ಟೈಮ್ ಇರುತ್ತೆ, ಹೋಗಿ ರೀಚ್ ಆಗ್ತೀವಿ, ನೋ ಟ್ರಾಫಿಕ್. ಬಟ್ ಸ್ಟಿಲ್ ನಾನು 1 ಅವರ್ ಮುಂಚೆನೇ ಹೋಗಿ ಇರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಿಲೆಬಸ್ನ ಕವರ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅದೇ ಥರ ಆನ್ ಟೈಮ್ ಹೋಗಿ ರೀಚ್ ಆಗೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಆದಷ್ಟು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನವೇ ಏನೇನು ತೊಗೊಬೇಕು, ಏನು ತಿನ್ನಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಏನು ಬಟ್ಟೆ ಹಾಕ್ಕೋಬೇಕು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡು ಇದ್ದರೆ ಈಸಿ ಆಗುತ್ತೆ. ನಿಮ್ಮ ಎಕ್ಸಾಮ್ ಸೆಂಟರ್ ಏನಾದರೂ ತುಂಬ ದೂರ ಇದ್ದರೆ ಒಂದಿನ ಮುಂಚೆನೇ ಹೋಗಿದ್ರೇ ಸ್ಟ್ರೆಸ್ ಇರಲ್ಲ, ರೀಕಾಲ್ ಮಾಡ್ಕೊಳೋಕ್ಕೆ ಟೈಮ್ ಇರುತ್ತೆ. ಸೊ ನಿಮ್ಮ ಫೋಕಸ್ ಪೂರ್ತಿ ಎಕ್ಸಾಮ್ ಮೇಲೇ ಇರುತ್ತೆ. ನಾವು 6:32 ಟ್ರೈನ್ನ ಕ್ಯಾಚ್ ಮಾಡ್ಕೋಬೇಕಾಗಿತ್ತು. ಬಟ್ ಆದರೆ IC ಕಾರ್ಡು ಪ್ರಾಬ್ಲಮ್ ಆಯಿತು. ಇವಾಗ ನೆಕ್ಸ್ಟ್ ಟ್ರೈನ್ ಕ್ಯಾಚ್ ಮಾಡಿಕೊಂಡು ನಾನು ರೀಚ್ ಆಗೋ ಟೈಮ್ಗೆ 5 ನಿಮಿಷ ಲೇಟಾಗಿ ಹೋಗ್ತೀನಿ ಅಷ್ಟೇ. ಪ್ರಾಬ್ಲಮ್ಸ್ ಯಾವ ಥರ ಬೇಕಾದರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಅಂದರೆ ಮುಂಚೆನೇ ಹೋಗಿರಬೇಕು ನಾವು. ಆ್ಯಂಡ್ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಾನು ಹೇಳೋದೇನು ಅಂತಂದರೆ, ಎಕ್ಸಾಮ್ ಟೈಮಲ್ಲಿ ಈ ಥರ ಒಂದು ಅವೇರ್ನೆಸ್ ವೀಡಿಯೋನ 1-2 ದಿನ ಮುಂಚೆನೇ ಮಾಡಿ ಹಾಕಿ. ನಾನು ಸಹ ಮಾಡ್ತೀನಿ. ಥ್ಯಾಂಕ್ ಯು.